ಸರ್, ಹೆಣ್ಮಕ್ಳು ವಿಚಾರಕ್ಕೆ ಬರೋಣ. ಇದೊಂದು ರೀತಿ ಟೇಕನ್ ಫಾರ್ ಗ್ರಾಂಟೆಡ್ ಹೆಣ್ಮಕ್ಳಿಗೆ ಅಂತ ಕೊಡ್ಬೇಕಲ್ಲ ಅಂತ ಒಂದು ಕೊಡೋದು ಸುಮ್ಮನೆ. ಅದು ಯಾವುದು? ಮಹಿಳಾ ಮತ್ತು ಮಕ್ಕಳ ಇಲಾಖೆ. ಆ ಖಾತೆ ಕೊಟ್ಟು ಸುಮ್ಮನೆ ಆಗ್ಬಿಡೋದು. ಯಾಕೆ ಸರ್ ಈ ಸಲ ಏನೋ ಒಂದು 2-3 ಅಂತ ಕೇಳ್ಪಡ್ತಾ ಇದ್ದೆ, ಸಾಧ್ಯತೆ ಇದೆಯಾ? ಒಂದು ಮೊದಲನೇ ಸಂಪುಟ ವಿಸ್ತರಣೆಯ ಮಂತ್ರಿಮಂಡಲ ರಚನೆಯ ಸಂದರ್ಭದಲ್ಲೇ ಮಹಿಳೆಯರಿಗೆ ಆದ್ಯತೆ ಕೊಡಬೇಕಾಗಿತ್ತು. 13 ಜನರಲ್ಲಿ ಒಬ್ಬರಿಗೂ ಕೊಡದಲೇ ಇರೋದು ದುರದೃಷ್ಟದ ಸಂಗತಿ. ಇದು ಒಪ್ಪುವ ವಿಚಾರ ಅಲ್ವೇ ಅಲ್ಲ. ಪೊಲಿಟಿಕಲ್ ಗಳು ಎಷ್ಟು ಆಷಾಢಭೂತಿತನದಿಂದ ವರ್ತಿಸ್ತವೆ ಅಂತಂದ್ರೆ, ಬಿಲ್ಗಳ ಬಗ್ಗೆ, ಮಹಿಳೆಯರಿಗೆ ರಕ್ಷಣೆ ಬಗ್ಗೆ, ಮಹಿಳೆಯರ ಹಕ್ಕಿನ ಬಗ್ಗೆ, ರಾಜಕೀಯ ಆದ್ಯತೆಗಳ ಬಗ್ಗೆ ಬೇಕಾದಷ್ಟು ಚರ್ಚೆಯನ್ನ ಮಾಡ್ತಾರೆ. ಆದ್ರೆ ನಿಜವಾಗಿ ಅಧಿಕಾರನ ಕೊಡುವಂತ ಸಂದರ್ಭದಲ್ಲಿ ಅವ್ರನ್ನ ತಾತ್ಸಾರವನ್ನ ಮಾಡ್ತಾರೆ. ಈ ಬಾರಿನೂ ಕೂಡ ಇಬ್ರು ಮಹಿಳೆಯರ ಹೆಸರು ಪ್ರಮುಖವಾಗಿ ಇಬ್ರು ಮಹಿಳೆಯರಿಗೆ ಕೊಡ್ಬೇಕು ಕನಿಷ್ಠ ಅನ್ನುವ ವಿಚಾರ ಚರ್ಚೆಯಲ್ಲಿದೆ. ಇನ್ನು ಚರ್ಚೆಯಲ್ಲಿ ಲಾಬಿಗಳು ಹೆಚ್ಚಾದಂತೆಲ್ಲ, ಒತ್ತಡಗಳು ಹೆಚ್ಚಾದಂತೆಲ್ಲ ಯಾರ ಹೆಸರು ಹೋಗಿ ಆಯ್ತು ಬಿಡು ನಾವು ಅವ್ರಿಗೆ ಬೋರ್ಡ್ ಕಾರ್ಪೊರೇಷನ್ ಕೊಟ್ಕೊಂಡ್ರೆ ಆಯ್ತು ಅಂತ ಹೇಳಿ ಅಲ್ಲ ಅಕಾಮಡೇಟ್ ಮಾಡೋಣ, ಇಲ್ಲ ಅಕಾಮಡೇಟ್ ಮಾಡೋಣ ಅಂತ ಹೇಳ್ಕೊಂಡು ಆ ಅಧಿಕಾರವನ್ನ, ಅವಕಾಶವನ್ನ ಇನ್ಯಾರು ಎನ್ಕ್ರೋಚ್ ಮಾಡ್ತಾರೋ ಅದು ಆ ಪಟ್ಟಿಯಲ್ಲಿ ಹೆಸರು ಅನೌನ್ಸ್ ಆದಾಗ್ಲೇ ಅಂತಿಮ. ನೀವ್ ಹೇಳಿದ ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಷ್ಟಕ್ ಮಾತ್ರ ಸೀಮಿತಗೊಳಿಸ್ಕೊಂಡ್ ಬಂದಿರೋದು ಒಂದು ಸಂಪ್ರದಾಯ ಆಗ್ತಿದೆ. ಒಂದು ನಾಗಮ್ಮ ಕೇಶವಮೂರ್ತಿ ಅವರು ಪ್ರಾಥಮಿಕ ಶಿಕ್ಷಣ ಸಚಿವರು ಈ ತರದ ಕೆಲವು ಪೋರ್ಟ್ಫೋಲಿಯೋಸ್ ಇಟ್ಕೊಂಡಿದ್ರು. ಮೋಟಮ್ಮ ಅವರಿಗೇನೋ ಸೋಷಿಯಲ್ ವೆಲ್ಫೇರ್ ಏನೋ ಇತ್ತು ಅನ್ಸುತ್ತೆ. ಆಯ್ತಾ, ಇದು ಬಿಟ್ಟು ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು. ಅವರಲ್ಲಿರೋ ಕ್ಯಾಲಿಬರ್, ಅವರಲ್ಲಿರೋ ಶಕ್ತಿಯನ್ನ ಪರಿಗಣಿಸಿ ಈಗ ಹೊಸ ಮುಖಗಳಿಗೆ ಆದ್ಯತೆ, ಯಂಗ್ಸ್ಟರ್ಸ್ ಗಳಿಗೆ ಆದ್ಯತೆ ಕೊಡ್ತಿರ್ತಾನೆ, ಪ್ರಯೋಗ ಮಾಡ್ತಿರ್ತಾನೆ. ಹೆಣ್ಮಕ್ಳಿಗೂ ಕೊಡಿ, PWD ಕೊಡಿ, ಇರಿಗೇಷನ್ ಕೊಡಿ. ಅದೇ ಸರ್, ಇದೊಂಥರ ಅದು ಬಿಜೆಪಿ, ಕಾಂಗ್ರೆಸ್, JDS ಅಂತಲ್ಲ, ಹೆಣ್ಮಕ್ಳು ಅಂತ ಬಂದಾಗ ಟೇಕನ್ ಫಾರ್ ಗ್ರಾಂಟೆಡ್. ಒಂದ್ ಹೆಸರಿಗೆ ತಗೋಬೇಕಲ್ಲ ಅಂತ ತಗೊಳ್ಳೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಾಕೋದು. ನನಗೆ ಒಂದ್ ನೆನಪಿದೆ ಸರ್, ಒಂದ್ ತುಂಬಾ ಚೆನ್ನಾಗಿ ನೆನಪಿದೆ. ಶೋಭಾ ಕರಂದ್ಲಾಜೆ ಅವರು ಪವರ್ ಮಿನಿಸ್ಟರ್ ಆಗಿದ್ರು. ಅದೊಂದು ರೀತಿ ಹೆಗ್ಗಳಿಕೆ, ಹೆಣ್ಮಕ್ಳಿಗೆ ಖುಷಿ ಪಡೋ ಸುದ್ದಿ ಅದು. ಉಳ್ದಂಗೆ ಎಲ್ರು ಅಷ್ಟೇ ತಗೊಳ್ಳಿ, ಮಕ್ಕಳ ಕಲ್ಯಾಣ ಇಲಾಖೆಗೆ ತಗೊಂಡೋಗಿ ಹಾಕಿ. ಬಟ್ ಕಾಂಗ್ರೆಸ್ ನಲ್ಲಿ ಇದ್ದಾರೆ, ನಯನಾ ಮೋಟಮ್ ಅವ್ರು ಇದ್ದಾರೆ, ಯೂತ್ ಲೀಡರು, ಮಹಿಳಾ ಪ್ರಾತಿನಿಧ್ಯ ಅಂತ ಕೊಡ್ಬೋದು. ಇನ್ನು ಉಳ್ದಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಸೇರ್ಕೊಳ್ತಾರೆ, ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಇದಾರೆ ಬಿಡ್ರಿ. ಉಳ್ದಂಗೆಲ್ಲ ಕನ್ಸಿಡರ್ ಮಾಡ್ಬೋದು. ಯಾಕೆ ಇವರು ಅಷ್ಟೇ ಲಕ್ಷಾಂತರ ಜನರ ಹತ್ರ ಹೋಗಿ ಮನವೊಲಿಸಿ ಓಟ್ ಹಾಕಿಸ್ಕೊಂಡು ಪಕ್ಷದ ಚಿಹ್ನೆಯಲ್ಲಿ ಗೆದ್ದು ಬಂದಿರ್ತಾರೆ, ಅಷ್ಟೇ ಕ್ಯಾಲಿಬರ್ ಇರುತ್ತೆ. ಹೆಣ್ಮಕ್ಳು ಅಂದ ತಕ್ಷಣ ಸುಮ್ನೆ ಒಂಥರ ಗ್ರಾಂಟೆಡ್ ರೀತಿಯಲ್ಲಿ ತಗೊಳ್ಳೋದು ಯಾಕೆ? ಈ ರಾಜಕಾರಣಿಗಳ ಮನಸ್ಥಿತಿ ಇನ್ನೂ ಬದಲಾಗಿಲ್ಲ. ಸುಮ್ನೆ ಮಹಿಳೆಯರು. ಅದೇ ಆತರ ಈಗ ಬರೀ ಲಿಪ್ ಸಿಂಪತಿಯನ್ನ ತೋರ್ಸೋ ಬದಲು ಅವರಿಗೆ ನಿಜವಾದ ಅಧಿಕಾರವನ್ನ ಕೊಡುವ ಆ ಪ್ರಯೋಗ ಏನು ಯುವಕರಿಗೆ ಕೊಡ್ಬೇಕು, ಹೊಸ ಮುಖಗಳಿಗೆ ಕೊಡ್ಬೇಕು ಅಂತಿರಲ್ವಾ, ಹೆಣ್ಮಕ್ಳಿಗೂ ಕೂಡ ಹೆಚ್ಚು ಪ್ರಭಾವಶಾಲಿ ಖಾತೆಗಳನ್ನ ಕೊಡ್ತೀವಿ, ಹೆಚ್ಚು ಉನ್ನತ ಹುದ್ದೆಗಳನ್ನ ನಾವು ಕೊಡ್ತೀವಿ ಅನ್ನೋದನ್ನ ನೀವು ಪ್ರಯೋಗ ಜಾರಿಗೆ ತನ್ನಿ. ನೀವು ಅದನ್ನ ಮಾಡಿ. ಈಗ ಆ ವಿಚಾರದಲ್ಲಿ ಯಾಕಿಲ್ಲ? ಇದು ಮುಖ್ಯವಾದಂತಹ ಪ್ರಶ್ನೆ. ಇದರ ಜೊತೆಗೆ ಇಂಪಾರ್ಟೆಂಟ್ ಆಗಿ ಇದರ ಜೊತೆಗೆ ಮೊನ್ನೆ ನಡೆದಂತಹ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಮತ್ತೆ ಪದಾಧಿಕಾರಿಗಳ ಸಭೆಯಲ್ಲಿ ಒಂದು ರೆಸೊಲ್ಯೂಷನ್ ತೆಗೆದುಕೊಂಡಿದ್ದಾರೆ. ಆ ರೆಸೊಲ್ಯೂಷನ್ ಪ್ರಕಾರ ನೀವು ಆವಾಗ್ಲೇ ಬಿಜೆಪಿ JDS ಸಮನ್ವಯ ಸಮಿತಿ ಅಂತ ಹೇಳಿದ್ರಿ. ಇಲ್ಲೂ ಕೂಡ ಸಮನ್ವಯ ಸಮಿತಿ ರಚನೆ ಆಗ್ಬೇಕು ಅನ್ನೋದು ಕಾಂಗ್ರೆಸ್ ರೆಸೊಲ್ಯೂಷನ್. ಅದೇನಕ್ಕೆ ಸರ್, ಒಬ್ಬರೇ ಇದಾರೆ, ಇವ್ರು ಯಾಕೆ ಸಮನ್ವಯ ಸಮಿತಿ? ಅದೇ ಯಾಕೆ ಕೋಆರ್ಡಿನೇಷನ್ ಬೇಕು ಅಂತ ಕಾಂಗ್ರೆಸ್ ಪಾರ್ಟಿಯ ರೆಸೊಲ್ಯೂಷನ್ ಇದು. ಅಂದ್ರೆ ಪಕ್ಷ ಮತ್ತು ಸರ್ಕಾರಕ್ಕೆ ಒಂದು ಸೂಪರ್ ಪವರ್ ಅಗತ್ಯ ಇದೆಯಾ? ಆ ಸೂಪರ್ ಪವರ್ ಚೇರ್ನ ಈಗ ನೀವು ಸಮನ್ವಯ ಸಮಿತಿ ರಚನೆಯನ್ನ ಮಾಡ್ತಾರೆ ಅನ್ನೋದಿತ್ತು ಅಂದ್ರೆ ಅದನ್ನು ಹೂ ಇಸ್ ಗೋಯಿಂಗ್ ಟು ಹೆಡ್ ಇಟ್ ಅಂಡ್ ವೈ? ಇದು ಏನಾದ್ರೂ ಚರ್ಚೆಗೆ ಬರುತ್ತಾ ಅಂತ ನಿನ್ನೆವರೆಗೂ ನಾನು ಕ್ರಾಸ್ ಚೆಕ್ ಮಾಡ್ಕೊಂಡೆ, ಅದೇನೋ ಚರ್ಚೆಗೆ ಬಂದಂಗೇನ್ ಕಾಣ್ತಿಲ್ಲ. ಆದ್ರೂ ಕೂಡ ಅವ್ರದೇ ಪಾರ್ಟಿಯ ಒಂದು ದೊಡ್ಡ ಮೀಟಿಂಗ್ ಅಲ್ಲಿ ತೆಗೆದುಕೊಂಡಂತಹ ನಿರ್ಣಯ ಇದು, ಠರಾವು.